ಸಿನಿಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದಲ್ಲಿ ಏಕರೂಪ ಟಿಕೆಟ್ ದರ ಜಾರಿಯಾಗಿದೆ. ಥಿಯೇಟರ್ಗಳಲ್ಲಿ 200 ರೂಪಾಯಿ ಟಿಕೆಟ್ ದರ, ಅದಕ್ಕೂ ಮೀರಿ ಟಿಕೆಟ್ ದರ ಇಡೋ ಹಾಗಿಲ್ಲ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಆದೇಶ ಹೊರಡಿಸಿದೆ. ಚಲನಚಿತ್ರ ಮಂದಿರಗಳಲ್ಲಿ 200 ರೂಪಾಯಿ ಗರಿಷ್ಠ ದರವನ್ನು ನಿಗದಿ ಮಾಡಿ, ಅಂದರೆ ತೆರಿಗೆಯನ್ನು ಹೊರತುಪಡಿಸಿ ಈ ದರವನ್ನು ನಿಗದಿ ಮಾಡಿ ಅಧಿಸೂಚನೆ ಹೊರಡಿಸಲಾಗಿದೆ. 75 ಆಸನ ಮತ್ತು ಪ್ರೀಮಿಯಂ ಚಿತ್ರಮಂದಿರಗಳಿಗೆ ವಿನಾಯಿತಿ ಇರುತ್ತೆ. ರಾಜ್ಯದಲ್ಲಿರುವಂತಹ ಎಲ್ಲ ಮಲ್ಟಿಪ್ಲೆಕ್ಸ್ಗಳಿಗೂ ಕೂಡ ಈ ದರ ಅನ್ವಯ ಆಗುತ್ತೆ. ಇದಕ್ಕೂ ಮುಂಚೆ ಸರ್ಕಾರ ಈ ಬಗ್ಗೆ ಆದೇಶ ನೀಡಿತ್ತು, ಅಂದರೆ ಇದರ ಬಗ್ಗೆ ನಿರ್ಧಾರ ಆಗಿತ್ತು, ಆದರೆ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಬೇಕಾಗಿತ್ತು. ಇದೀಗ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಮಲ್ಟಿಪ್ಲೆಕ್ಸ್ ಸೇರಿದ ಹಾಗೆ ಸಿಂಗಲ್ ಸ್ಕ್ರೀನ್ಗಳನ್ನು ಸೇರಿದ ಹಾಗೆ ಗರಿಷ್ಠ ಟಿಕೆಟ್ ದರ ಅಂದರೆ 200 ರೂಪಾಯಿ. ನಾವು ನೋಡ್ತಾ ಇದ್ವಿ, ಕೆಲವೊಂದು ಸಿನಿಮಾಗಳಿಗೆ ಅವ್ರ ಮನಸ್ಸಿಗೆ ಬಂದ ಹಾಗೆ ಟಿಕೆಟ್ ದರಗಳು ಇಡ್ತಾ ಇದ್ರು. ಎಷ್ಟೋ ಸಿನಿಮಾಗಳು ಬಿಗ್ ಬಡ್ಜೆಟ್ ಅನ್ನೋ ಕಾರಣಕ್ಕಾಗಿ ಅತಿ ಹೆಚ್ಚು ಟಿಕೆಟ್ ದರ ಇರ್ತಾ ಇತ್ತು. ಒಂದೊಂದು ಸಿನಿಮಾಗೆ ಒಂದೊಂದು ರೀತಿ ಟಿಕೆಟ್ ದರಗಳು ಹೀಗೆಲ್ಲ ಇರ್ತಿತ್ತು. ಇನ್ನು ಮುಂದೆ ಅದಕ್ಕೆ ಅವಕಾಶ ಇರಲ್ಲ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ, ಯಾವಾಗಿಂದ ಜಾರಿ ಆಗ್ತಾ ಇದೆ ಈ ನಿಯಮ ರಾಜ್ಯದಲ್ಲಿ? ವಿಜಯ್, ದುಬಾರಿ ಸಿನಿಮಾ ಟಿಕೆಟ್ಗೆ ಕಡಿವಾಣ ಹಾಕೋದಕ್ಕೆ ಅಂತ ಹೇಳಿ ಇವತ್ತಿನಿಂದಲೇ ಕೂಡ ಈ ಒಂದು ನಿಯಮವನ್ನು ಜಾರಿ ಮಾಡಿರುವಂಥದ್ದು. ಅಂದರೆ ಮಲ್ಟಿಪ್ಲೆಕ್ಸ್ ಸಿನಿಮಾವನ್ನು ನೋಡೋದಕ್ಕೆ ಹೋದರೆ 200 ರೂಪಾಯಿಯನ್ನು ಮಾತ್ರ ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ಸಿನಿ ಪ್ರೇಕ್ಷಕರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ನೀವು ಹೇಳ್ದ ಹಾಗೆ ಸಾಕಷ್ಟು ಮಾಲ್ಗಳಲ್ಲಿ ಸಿನಿಮಾ ನೋಡುವಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತಾ ಇತ್ತು ಟಿಕೆಟ್. ಹಾಗಾಗಿ ಇದಕ್ಕೆ ಸಾಕಷ್ಟು ಜನ ಸಿನಿಮಾವನ್ನು ನೋಡೋದೇ ಬಿಟ್ಟಿದ್ರು. ಆದರೆ ಈಗ ಈ 200 ರೂಪಾಯಿಯನ್ನ ಏನ್ ನಿಗದಿ ಮಾಡಿದ್ದಾರೆ ಅದಕ್ಕೆ ಸಿನಿ ಪ್ರೇಕ್ಷಕರು ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಈಗಾಗಲೇ ಚಿತ್ರಮಂದಿರದ ಮಾಲೀಕರು ಏನಿದ್ದಾರೆ ಅವ್ರಿಗೆ ಇನ್ನೂ ಕೂಡ ನೋಟಿಸ್ ತಲುಪಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಈ ಮಾಲ್ಗಳಲ್ಲಿ ಏನು ಮಲ್ಟಿಪ್ಲೆಕ್ಸ್ ಅನ್ನ ಹೊರತುಪಡಿಸಿ ಗೋಲ್ಡ್ ಕ್ಲಾಸ್ ಸಿನಿಮಾಗಳೇನೇ ಇರುತ್ತೆ, ಅಲ್ಲಿ ಅವರು ತಮಗಿಷ್ಟ ಬಂದಂತಹ ದರವನ್ನ ಇಡ್ತಾರೆ. ಅಂದ್ರೆ ಅಲ್ಲಿ ಕೂಡ ಸೇಮ್ 200 ರೂಪಾಯಿ ಇರೋದಿಲ್ಲ, ಅಲ್ಲಿ ಹೆಚ್ಚಿನ ದರ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ 18% ತೆರಿಗೆ ಏನಿದೆ ಅದನ್ನ ಸೇರಿಸಿ 200 ರೂಪಾಯಿ, ಜೊತೆಗೆ 36 ರೂಪಾಯಿ ಟ್ಯಾಕ್ಸ್, ಅಂದ್ರೆ 236 ರೂಪಾಯಿಯನ್ನ ಕೊಟ್ಟು ಇನ್ನು ಮುಂದೆ ಮಾಲ್ನಲ್ಲೂ ಕೂಡ ಅಂದ್ರೆ ಮಲ್ಟಿಪ್ಲೆಕ್ಸ್ ನಲ್ಲೂ ಕೂಡ ಸಿನಿಮಾ ನೋಡಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಇಂದಿನಿಂದ ಈ ಒಂದು ಹೊಸ ನಿಯಮ ಏನಿದೆ ಇದು ಜಾರಿಗೆ ಬರುವಂತೆ ಅನ್ವಯವೂ ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.